ಶ್ರೀರಾಮ ಜನ್ಮಭೂಮಿಯತ್ತ ಈಗಾಗಲೇ ಚಲನಚಿತ್ರದ ನಟ ನಟಿಯರು ತೆರಳ್ತಾ ಇದ್ದಾರೆ. ಬಾಲಿವುಡ್ ನಟ ವಿವೇಕ್ ಒಬೇರಾಯ್, ಕಂಗನಾ ರಣಾವತ್ ಸೇರಿದಂತೆ ಹಲವು ತಾರೆಯರು ರಾಮನ ಪುಣ್ಯ ಭೂಮಿಗೆ ತೆರಳುವುದಕ್ಕೆ ಸಿದ್ಧರಾಗಿದ್ದಾರೆ. ಟಾಲಿವುಡ್ ಸ್ಟಾರ್ ಧನುಷ್ ಸೇರಿದಂತೆ ಹಲವರು ಅಯೋಧ್ಯೆಯತ್ತ ತೆರಳ್ತಾ ಇರುವಂತದ್ದು. ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತೆರಳ್ತಾ ಇರುವಂತದ್ದು ಈಗಾಗಲೇ ಗಮನಿಸಿದ್ದೀವಿ. ಆಹ್ವಾನ ಬಂದಿದೆ ಹಲವು ಸ್ಟಾರ್ ನಟರಿಗೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅನುಷ್ಕಾ ಶರ್ಮಾ ಆಗಿರ್ಬೋದು, ಕಂಗನಾ ರಣಾವತ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಆಲಿಯಾ ಭಟ್, ರಣಬೀರ್ ಕಪೂರ್, ರಾಮ್ ಚರಣ್ ತೇಜ್, ರಜನಿಕಾಂತ್, ಟೈಗರ್ ಶ್ರಾಫ್, ಜಾಕಿ ಶ್ರಾಫ್, ರಣದೀಪ್ ಹೂಡಾ, ಆಯುಷ್ಮಾನ್ ಖುರಾನ ಇವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಎಲ್ಲರೂ ಕೂಡ ಪುಣ್ಯ ಭೂಮಿ ಅಯೋಧ್ಯೆಯತ್ತ ತೆರಳ್ತಾ ಇದ್ದಾರೆ. ಇತ್ತ ಕಂಗನಾ ರಣಾವತ್ ಯಾವಾಗಲೂ ಕೂಡ ಆ ಹೆಸರು ಬಂತು ಅಂದರೆ ಸಾಕು ಎಲ್ಲರ ಮೈ ಪುಳಕಿತ ಆಗುತ್ತೆ. ಈಗ ಅವರು ಕೂಡ ಅಯೋಧ್ಯೆಯತ್ತ ತೆರಳ್ತಾ ಇದ್ದಾರೆ ಕಂಗನಾ ರಣಾವತ್ ಅವರು. ಇನ್ನೊಂದು ಕಡೆ ಸ್ಟಾರ್ ನಟ ರಜನಿಕಾಂತ್ ಅವರು ಕೂಡ ಈಗಾಗಲೇ ಅಯೋಧ್ಯೆಯತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಟ ಧನುಷ್ ಅವರು ಕೂಡ ಅಯೋಧ್ಯೆಯತ್ತ ತೆರಳ್ತಾ ಇರುವಂಥದ್ದು. ಈಗಾಗಲೇ ಉಲ್ಲೇಖ ಮಾಡಿರುವಂತಹ ಹೆಸರುಗಳ ಹೊರತಾಗಿ ಏನು ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಅಕ್ಷಯ್ ಕುಮಾರ್ ಆಗಿರ್ಬೋದು, ಅಜಯ್ ದೇವ್ಗನ್ ಇವರೆಲ್ಲರಿಗೂ ಕೂಡ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಅತಿಥಿ ಪಟ್ಟಿಯಲ್ಲಿ ಭಾಗಿಯಾಗಲಿದ್ದಾರೆ. ಅನುಷ್ಕಾ ಶರ್ಮಾ ಅವರಿಗೂ ಕೂಡ ಆಹ್ವಾನ ಹೋಗಿದೆ. ರಾಮ್ ಚರಣ್, ಆಲಿಯಾ ಭಟ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರಜನಿಕಾಂತ್, ರಣದೀಪ್ ಹೂಡಾ, ಕಂಗನಾ ರಣಾವತ್, ಆಯುಷ್ಮಾನ್ ಖುರಾನ್ಗೂ ಕೂಡ ಆಹ್ವಾನ ತೆರಳಿರುವಂಥದ್ದು. ಎಲ್ಲರೂ ಕೂಡ ನಾಳೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ತೆರಳ್ತಾ ಇದ್ದಾರೆ. ಆ ಸುದಿನವನ್ನ, ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ವಿಶ್ವವೇ ಕಾದು ಕೂತಿದೆ. ಆ ಸುದಿನ, ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾರ್ವಜನಿಕರು ಸೇರಿದಂತೆ ವಿಐಪಿಗಳು, ವಿವಿಐಪಿಗಳು ಹಾಗೆ ಸಿನಿ ಸ್ಟಾರ್ಸ್ಗಳು ಕೂಡ ಶ್ರೀರಾಮನ ಜನ್ಮಭೂಮಿಯತ್ತ ತೆರಳ್ತಾ ಇರುವಂತದ್ದು.